ಚಾನಲೇ ಹೋಗಿದೆ ಅಂತೇಳಿ ಅಲ್ಲ, ಚಾನಲ್ ಬಂದೇ ಬರುತ್ತೆ. ಬಟ್ ಅವರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಮ್ಮ ಅಡ್ವೊಕೇಟ್ಸ್ ಇರ್ತಾರೆ, ಯೂಟ್ಯೂಬ್ ಅಡ್ವೊಕೇಟ್ ಇರ್ತಾರೆ, ಕೇಸ್ ಯಾರು ಹಾಕಿದ್ದಾನೆ ಅವನೇ ಅಡ್ವೊಕೇಟ್ ಇರ್ತಾರೆ, ಮತ್ತೆ ಸೋಷಿಯಲ್ ಮೀಡಿಯಾ ಯಾರೆಲ್ಲ ಇರ್ತಾರೆ ಅವರ ಅಡ್ವೊಕೇಟ್ ಕೂಡ ಇರ್ತಾರೆ. ಹಾಗಾಗಿ ಒಂದು ಲಾಸ್ಟ್ ಹಿಯರಿಂಗ್ ಡೇಟ್ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಅದು ಬಂದ್ರೆ ಖಂಡಿತವಾಗ್ಲೂ ಸಿ ಯಾರೋ ಒಬ್ಬ ನೋಟಿಸ್ ಹಾಕ್ತಾನೆ, ಯಾರೋ ಒಬ್ಬ ಏನು ಹೇಳ್ತಾನೆ ಅಂತೇಳಿ ಯೂಟ್ಯೂಬ್ ಅನ್ನು ಯಾರಿಗೂ ಕೂಡ ಬ್ಲಾಕ್ ಮಾಡೋಕ್ ಆಗೋದೇ ಇಲ್ಲ. ಆದ್ರೆ ಯೂಟ್ಯೂಬ್ ಅನ್ನು ಯಾವಾಗ ಬ್ಲಾಕ್ ಮಾಡೋಕ್ ಆಗುತ್ತೆ ಅಂತ ಹೇಳಿದ್ರೆ, ಯೂಟ್ಯೂಬ್ ನ ಯಾರಿಂದಲೂ ಬ್ಯಾನ್ ಮಾಡೋಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನನ್ನನ್ನು ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಯಾವುದೋ ಒಂದು ಸ್ಪಿರಿಟ್ ಎಳ್ಕೊಂಡು ಬಂದಿದೆ. ಅದಕ್ಕೆ ಕಾರಣ ಸೌಜನ್ಯ ಪರವಾಗಿ ಯಾರೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀರಿ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡ್ರು ಕೂಡ ಪ್ರತಿಶತ ಒಂದು 70-80 ಈ ಥರದ್ದು ಒಂದು ರೇಟಿಂಗ್ಸ್ ಕೊಡ್ತಾ ಹೋಗ್ಬೋದು. ಆದರೆ ಒಬ್ಬ ಚಾನಲ್ನ ಮಾಲೀಕ ಆ ಚಾನಲ್ಲೇ ಡಿಲೀಟ್ ಮಾಡುವ ಹಂತಕ್ಕೆ ಹೋದರೂ ಕೂಡ ನಾನು ಬಿಡದಂತೆ ಸೌಜನ್ಯ ಪರವಾಗಿ ಹೋರಾಡ್ತೀನಿ ಅಂತ ನಿಂತ ಏಕೈಕ ವ್ಯಕ್ತಿ ಅಂದರೆ ಅದು ಅಜಯ್ ಅಂಚನ್ ಅವರು, ಕೂಡ್ಲ ರಾಮ್ ಪ್ಲಸ್. ನಿಮಗೆ ಗೊತ್ತಿರ್ಬೋದು, ಅಜಯ್ ಅಂಚನ್ ಅವ್ರನ್ನ ನಾನು ಅವ್ರ ಫೋರ್ಸ್ ಆಗಿರ್ಬೋದು, ಅವ್ರ ಸ್ಪಿರಿಟ್ ಆಗಿರ್ಬೋದು, ನಿಮ್ಮ ಅಗ್ರೆಷನ್ ಆಗಿರ್ಬೋದು ನಾನು ನೋಡ್ತಾನೆ ಬರ್ತಾ ಇದ್ದೀನಿ. ಸರ್, ನಾನು ಹೇಳಿದ್ನಲ್ಲ, ನನ್ನನ್ನೇ ನಾನು ಪ್ರಶ್ನೆ ಮಾಡ್ಕೊಂಡ್ರು ಸಹಿತ ನಾಳೆ ಒಂದಿನ ನನಗಿದು ಬದುಕಿಗೆ ಒಂದು ಸೋರ್ಸ್ ಯೂಟ್ಯೂಬ್ ಚಾನಲ್, ಇದಕ್ಕೇನೋ ಒಂದು ಕುತ್ತಿಗೆಗೆ ಬರ್ತಿದೆ ಅಂತ ಅಂದ ತಕ್ಷಣ ಅರಕ್ಷಣ ಯೋಚನೆ ಮಾಡ್ಬೋದೋ ಏನೋ ನಾನು. ಓಕೆ, ಸೌಜನ್ಯ ನನಗೆ ನ್ಯಾಯ ಒದಗಿಸ್ಬೇಕು, ಓಕೆ, ಬಟ್ ನಮ್ಮ ಬದುಕಿಗೂ ಕುತ್ತಿಗೆಗೆ ಬಂದಾಗ ಯಾರೋ ಒಬ್ರು ಈ ಥರ ಹೆದರಿಕೆಗಳನ್ನ ಹಾಕಿದಾಗೂ ಅಂಜದೆ ನಿಂತ್ಕೊಳ್ಳೋದಿದೆಯಲ್ಲ, ಅದಕ್ಕೆ ನಿಮಗೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗಾಗಿ ನಿಮ್ಮನ್ನು ಒಂದು ಸಂದರ್ಶನ ಮಾಡೋಣ ಅಂತ ಇಲ್ಲಿಯವರೆಗೂ ಕೂಡ ಬಂದಿದ್ದೀನಿ. ಸರ್ ಹೇಳಿ, ಸೌಜನ್ಯ ಅಂದರೆ ನಿಮ್ಗೆ ಆರಂಭದಲ್ಲಿ ಏನು ಅನ್ಸುತ್ತೆ? ಇಲ್ಲಿವರೆಗೂ ಫೋರ್ಸ್ ನ್ಯಾಯ ಸಿಗೋವರೆಗೂ ನೀವು ಬಿಡೋದೇ ಇಲ್ವಾ ಏನು ಅಂತ? 100% ಸರ್. ಅಂತೇಳಿದರೆ ನಾವು ಈಗ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಸಿ. ಅಂತೇಳಿದರೆ ಸೋಷಿಯಲ್ ಮೀಡಿಯಾ ಇದೆ, ಡಿಜಿಟಲ್ ಮಾಧ್ಯಮ ಇದೆ, ಎಲ್ಲನೂ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ನಾವಿಲ್ಲಿ ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ 12 ವರ್ಷದ ಹಿಂದೆ ಸರ್ ಯಾರೂ ಇರಲಿಲ್ಲ ಅಂತೇಳಿದ್ರೆ, ಈಗ ನಿಮ್ಗೆ ಗೊತ್ತಿದೆ ಸ್ಯಾಟಲೈಟ್ ಮಾಧ್ಯಮಗಳು ಯಾರೂ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾನೂ ಇಲ್ಲ, ಸ್ಯಾಟಲೈಟ್ ಮಾಧ್ಯಮನೂ ಇಲ್ಲ. ಅವರ ಪ್ರಭಾವ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಖಂಡಿತವಾಗ್ಲೂ ಇವಾಗ್ಲೂ ಗೊತ್ತಿದೆ. ಆ ಟೈಮಲ್ಲಿ ಯಾವ ರೀತಿ ಇದ್ದಿರಬೇಡ. ಸೊ ಆ ಟೈಮಲ್ಲಿ ಬಂಡೆದಿಯ ಥರ ನಿಂತಿದ್ದಾರೆ ಅಂತ ಹೇಳಿದ್ರೆ, ಮೊದಲಿಗೆ ನಾವು ಅವರ ಒಂದು ಎದೆಗಾರಿಕೆಗೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ಅನಂತರದಲ್ಲಿ ನನ್ಗೆ ಗೊತ್ತಿರಲಿಲ್ಲ, ನಾನು ಎಷ್ಟು ವಯಸ್ಸಲ್ಲಿದ್ದೆ ಅಂತಲೂ ನಂಗೆ ಗೊತ್ತಿಲ್ಲ. ಸೊ ನನಗೆ ಸೌಜನ್ಯ ಪ್ರಕರಣ ಅಂತ ಹೇಳಿದ್ರೆ ಏನೂ ಅಂತೇಳಿ ಗೊತ್ತಿಲ್ಲ. ನಂತರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಂತರ ನಿರಂತರವಾಗಿ ಒಂದಷ್ಟು ಮಂಗಳೂರಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತಾ ಇತ್ತು ಅದನ್ನು ನಾವು ಪ್ರಸಾರ ಮಾಡ್ತಾ ಹೋಗ್ಬೇಕಾದ್ರೆ ನಮಗೆ ಟ್ರೋಲ್ ಪೇಜ್ನವರು ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮಂಗಳೂರಲ್ಲಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಿ ನೀವು, ಆದರೆ ಸೌಜನ್ಯ ಅನ್ನುವಂಥ ಒಂದು ಹುಡುಗಿಯ ಆಗಿದೆ, ಅದರಲ್ಲಿ ಆರೋಪಿಯೇ ಸಿಗ್ಲಿಲ್ಲ, ಇಂತಿಷ್ಟು ಕೊಲೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ, ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಬಾರ್ದು ಅಂತೇಳಿ ಟ್ರೋಲ್ ಪೇಜೇ ನಮಗೆ ಎಬ್ಬಿಸಿರುವಂಥದ್ದು. ಸೊ ಹಾಗಾಗಿ ನಾವು ಮಾತಾಡೋಣ ಅಂತೇಳಿ ಹೋದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಕೂಡ ಭೇಟಿ ಮಾಡಿ ಮಾತಾಡಿದಾಗ, ನಂತರ ಅಲ್ಲಿಯ ಸ್ಪಾಟಿಗೂ ಕೂಡ ಹೋದ್ವಿ. ನಾವು ಸ್ಪಾಟಿಗೆ ಹೋದಾಗ ಸರ್ ನೀವು ಕೂಡ ಹೋಗಿದ್ದೀರಿ ಅಂತೇಳಿ ಅನಿಸುತ್ತೆ ನನಗೆ. ಅದು ರಾಜ್ಯ ಮಾರ್ಗ, ಹೆದ್ದಾರಿ, ಒಂದು ತೋಡಿನ ತರ ಇದೆ. ನಂತರ ಅಲ್ಲಿ ರೇಪಕ್ಕೆ ಸಾಧ್ಯನಾ? ಧರ್ಮಸ್ಥಳಕ್ಕೆ ಎಷ್ಟು ಜನ ಬರ್ತಾರೆ ಅಂತೇಳಿ ನಿಮ್ಗೆ ಗೊತ್ತೇ ಇದೆ. ಆ ರಾಜ್ಯ ಮಾರ್ಗದಲ್ಲಿ ಎಷ್ಟು ಜನ ಓಡಾಡಿಕೊಂಡು ಹೋಗ್ತಾರೆ ಅಂತೇಳಿ ಗೊತ್ತೇ ಇದೆ. ಸೊ ಅಂಥದ್ರಲ್ಲಿ ಆ ಸೌಜನ್ಯ ಅನ್ನುವಂಥ ಒಬ್ಬ ಹೆಣ್ಣು ಮಗಳನ್ನು ಬೆನ್ನಲ್ಲಿ ಹಾಕಿ ಎತ್ತಿಕೊಂಡು ಆ ತೋಡನ್ನು ದಾಟಿ ಹೋಗಿ ಅಲ್ಲಿ ಅತ್ಯಾಚಾರ ಸಾಧ್ಯನಾ? ಯಾರಾದ್ರೂ ನೋಡೋದಿಲ್ವಾ? ಸೊ ಅಲ್ಲಿ ಒಂದಷ್ಟು ಡೌಟ್ ಬಂತು, ಇಲ್ಲಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಮತ್ತೆ ಸೌಜನ್ಯನ ಮನೆಗೆ ಹೋದಾಗ ಅಮ್ಮನೂ ಕೂಡ ಹೇಳಿದ್ರು. ಆನಂತರ ಏನಾಯ್ತು ಅಂತ ಹೇಳಿದ್ರೆ ಸರ್, ನಾವು ಸಂತೋಷ್ ರಾವ್ ಮನೆಗೂ ಕೂಡ ಹೋದ್ವಿ. ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಂತೋಷ್ ರಾವ್ ಮನೆಗೆ ಹೋದಾಗ ನಾವು ಕೂಡ ಅವರ ಜೊತೆಗೆ ಹೋದಾಗ ಅಲ್ಲಿ ಸಂತೋಷ್ ರಾವ್ರ ತಂದೆ ಮುಗ್ಧ ಸರ್, ಏನೂ ಗೊತ್ತಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವರು ಹೇಳಿದಂಥ ಮಾತು, ಸಂತೋಷ್ ರಾವು ಜೈಲಲ್ಲಿ ಇರಬೇಕಾದ್ರೆ ಅವನ ತಂದೆಯನ್ನು ಕರೆಸಿ ಅವ್ರು ಹೇಳಿದ್ರಂತೆ, ನೀನು ಒಪ್ಪಿಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆಯನ್ನು ಕೂಡ ಜೈಲೊಳಗಡೆ ಹಾಕ್ತೀನಿ, ನಿಮ್ಮ ತಂದೆಗೂ ಕೂಡ ಇದೇ ರೀತಿ ಬಡಿತೀನಿ ಅನ್ನುವಂಥ ವಿಚಾರದಲ್ಲಿ ಸಂತೋಷ್ ರಾವ್ನ ತಂದೆಗೆ ಹೇಳಿರುವಂಥದ್ದು. ಇದು ಸಂತೋಷ್ ರಾವ್ನ ತಂದೆ ಖುದ್ದಾಗಿ ನನ್ನ ಹತ್ರ ಹೇಳಿರುವಂಥದ್ದು. ಸೊ ಇದು ಕೂಡ ನಮ್ಮ ಎಪಿಸೋಡ್ ಇದೆ, ಅದು ನಾನು ಮಾಡಿದ್ದೇನೆ. ಸೊ ಆಗಿರ್ಬೇಕಾದ್ರೆ ಮುಗ್ಧತೆ ಅಂತ ಹೇಳಿದ್ರೆ ಒಮ್ಮೆ ಜೋರಾಗಿ ಗದರಿಸಿದಂತೆ ಏನು ಅಂತೇಳಿ ಸಂತೋಷ್ ರಾವ್ ತಂದೆಗೆ. ಸೊ ಸಂತೋಷ್ ರಾವ್ ಎದ್ರಿಕೊಂಡ್ ಬಿಟ್ಟ ಆ ಟೈಮಲ್ಲಿ. ಅಂತ ಹೇಳಿದ್ರೆ ಇಲ್ಲ ನಾನು ಒಪ್ಕೊಳ್ತೀನಿ ಅನ್ನುವಂತ ವಿಚಾರದಲ್ಲಿ. ಹಾಗಾಗಿ ಸಂತೋಷ್ ರಾವ್ನ ತಂದೆಯನ್ನು ಕೂಡ ಬಳಸಿ ನೀನು ಒಪ್ಕೊಳ್ಳೇಬೇಕು ಅಂತೇಳಿ ಪ್ರೆಷರ್ ಹಾಕಿದ್ರು. ಮುಗ್ಧತೆ ಮತ್ತೆ ಒಬ್ರು ಸ್ಕೂಲ್ ಮೇಸ್ಟ್ರು ಅವರು. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ 100% ಸಂತೋಷ್ ರಾವ್ ಇದ್ದು ಏನೂ ಮಾಡೋಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಗೊತ್ತಾಯ್ತು. ಆನಂತರ ಮಾಡ್ತಾ ಸರ್ ಎಪಿಸೋಡ್ ಮಾಡ್ತಾ ನಾವು ನಿರಂತರವಾಗಿ ಪ್ರತಿಭಟನೆ ಎಲ್ಲ ಆಗ್ತಾ ಇತ್ತು. ಪ್ರತಿಭಟನೆ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಅದಕ್ಕೆ ನಾವು ಎಪಿಸೋಡ್ ಅನ್ನು ಟೆಲಿಕಾಸ್ಟ್ ಎಲ್ಲ ಮಾಡ್ತಾ ಇದ್ವಿ. ಆ ಟೆಲಿಕಾಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಇಂಜಂಕ್ಷನ್ ಆರ್ಡರ್ ತಂದ್ರು. ನಮಗೆ ಬರಲಿಲ್ಲ. ಮುಂಚಿನದಲ್ಲಿ ಸ್ಯಾಟಲೈಟ್ ಮಾಧ್ಯಮನೋ ಮತ್ತೆ ಥರ್ಡ್ ಐ ಸುಬ್ರಹ್ಮಣ್ಯ ಎಸ್ ಅಂಡಿ ಅವರಿಗೂ ಕೂಡ ಫಸ್ಟ್ ಇದರಲ್ಲಿ ಇಂಜಂಕ್ಷನ್ ಆರ್ಡರ್ ಎಲ್ಲ ತಂದರು.
ಆದ್ರೆ ಎಲ್ಲಾ ಚಾನೆಲ್ಗಳು ಬಂದಾಯ್ತು ಅಂದ್ರೆ ಐ ಮೀನ್ ಮಾಡೋದನ್ನು ಸ್ಟೋರಿ ಮಾಡೋದನ್ನು ಸ್ಟಾಪ್ ಮಾಡಿದ್ರು. ನಂತರ ಏನಾಯ್ತು ಅಂತ ಹೇಳಿದ್ರೆ ಸೆಕೆಂಡ್ ಮತ್ತೊಮ್ಮೆ ಇಂಜೆಕ್ಷನ್ ಆರ್ಡರ್ ತಂದ್ರು. ಅದರಲ್ಲಿ ನಮ್ಮದು ಕೂಡ ಇತ್ತು, ಕುಡ್ಲಾ ರ್ಯಾಂಪೇಜ್ ಅನ್ನುವಂಥದ್ದು. ಮತ್ತೆ ಅನೇಕ ಯೂಟ್ಯೂಬರ್ಸ್ ಯಾರೆಲ್ಲ ಧ್ವನಿ ಎತ್ತೋಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ ಅದನ್ನೆಲ್ಲ ಬಂದ್ ಮಾಡಿದ್ರು, ಅವರೆಲ್ಲ ನಿಲ್ಲಿಸಿದ್ರು, ಬಂದ್ ಮಾಡಿದ್ರು ಕಂಪ್ಲೀಟ್ ಆಗಿ. ಯಾವ ಎಪಿಸೋಡ್ ಅನ್ಕಡು ಟೆಲಿಕಾಸ್ಟ್ ಮಾಡ್ತಾ ಇರಲಿಲ್ಲ. ಸೊ ನಾನು ಯೋಚನೆ ಮಾಡಿದೆ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ನಂದೊಂದು ಹವ್ಯಾಸ. ಈಗ ನಿಮ್ಗೆ ನನ್ನ ಬಗ್ಗೆ ಯಾರಾದ್ರೂ ಹೇಳಿದ್ರೆ ಸೊ ಅದು ಯಾರು ಹೇಳಿದ್ದು ಅಂತೇಳಿ ಮೂಲ ಹುಡುಕ್ತೀನಿ ನಾನು, ಅಲ್ಲಿಂದ ನಂಗೆ ಗೊತ್ತಾಗ್ಬೇಕು ಯಾರು ಹೇಳಿದ್ದು ಅಂತೇಳಿ. ಸೊ ಹಾಗಾಗಿ ಇವ್ರೇನ್ ಮಾಡ್ತಾ ಇದ್ರು, ಇಂಜೆಕ್ಷನ್ ಆರ್ಡರ್ ಬಂತು ಸರ್, ನಾವೊಂದು ವಕಾಲತ್ತು ಹಾಕ್ತೀವಿ, ಕೋರ್ಟ್ ಅಲ್ಲಿ ಫೈಟ್ ಮಾಡ್ತೀವಿ, ಓಕೆನಾ? ಕೋರ್ಟ್ ಏನ್ ಹೇಳುತ್ತೋ ಹಾಗೆ ನಾವು ಕೇಳ್ತೀವಿ, ಅದು ಕೋರ್ಟ್ ನೋಡುತ್ತೆ ಇಂಜೆಕ್ಷನ್ ಆರ್ಡರ್ ಕಂಟೆಂಪ್ಟ ಮತ್ತೊಂದು ಮಗದೊಂದು ಅಂತ. ಆದ್ರೆ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸರ್, ಐಫ್ಲೆಕ್ಸ್ ಅನ್ನುವಂತಹ ಥರ್ಡ್ ಪಾರ್ಟಿ ಕಂಪನಿ ಇದೆ. ನಿಮ್ಗೆ ಕಾಪಿ ರೈಟ್ ಎಲ್ಲ ಬಂದ್ರೆ ನಿಮಗೆ ಯೂಟ್ಯೂಬ್ಗೆ ಅವರು ಸ್ಟ್ರೈಕ್ ಔಟ್ ಮಾಡ್ತಾರೆ. ಇಟ್ಸ್ ಎನ್ ಥರ್ಡ್ ಪಾರ್ಟಿ ಕಂಪನಿ. ಯೂಟ್ಯೂಬ್ ಲೀಗಲ್ ಟೀಮ್ ಇಂದ ಒಂದು ಮೇಲ್ ಬರುವಂತದ್ದು ಬೇರೆ, ಅದಕ್ಕೆ ನಾವು ರಿಪ್ಲೈ ಮೇಲ್ ಮಾಡ್ತೀವಿ, ಅದಕ್ಕೆ ಬೇಕಾಗುವಂತ ರೆಸ್ಪಾಂಡ್ ಮಾಡ್ತೀವಿ, ಅವರು ಸುಮ್ಮನೆ ಇರ್ತಾರೆ ಯೂಟ್ಯೂಬ್. ಆನಂತರ ಈ ಐಫ್ಲೆಕ್ಸ್ ಕಂಪನಿಯಿಂದ ಯಾವಾಗ ನಮಗೆ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ಥರ್ಡ್ ಪಾರ್ಟಿ ಕಂಪನಿಯನ್ನು ಯೂಸ್ ಮಾಡಿಕೊಂಡು ಅಂತ ಹೇಳಿದ್ರೆ ನಿಮ್ಮಲ್ಲಿ ಈ ರೀತಿ ಕಂಟೆಂಪ್ಟ್ ಇದೆ, ಐ ಮೀನ್ ಕಂಟೆಂಪ್ಟ್ ಅಲ್ಲ, OS ಇಂಜೆಕ್ಷನ್ ಇದೆ, ನೀವು ಮಾಡಬಾರ್ದು ಅನ್ನುವ, ಡಿಲೀಟ್ ಮಾಡಬೇಕು ನಿಮ್ದು ಎಪಿಸೋಡ್ ಮಾಡಿದ್ದನ್ನೆಲ್ಲ ಅಂತ ಹೇಳಿ ಐಫ್ಲೆಕ್ಸ್ ಇಂದ ನಮಗೆ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಎಲ್ಲ ಯೂಟ್ಯೂಬರ್ಸ್ ಖಾಲಿ ಐಫ್ಲೆಕ್ಸ್ ಅನ್ನುವಂಥ ಥರ್ಡ್ ಪಾರ್ಟಿ ಕಂಪನಿಗೆ ಹೆದರಿ ಸರ್, ಇನ್ನೂ ನಮಗೆ ಮಾಡೋಕ್ಕಾಗೋದಿಲ್ಲ, ನಾವು ಡಿಲೀಟ್ ಮಾಡ್ತೀವಿ ಅಂತೇಳಿ ಎಲ್ಲರೂ ಮಾಡಿದ್ರು ಸರ್, ಡಿಲೀಟ್ ಮಾಡಿದ್ರು. ಥರ್ಡ್ ಐ ಮೋಸ್ಟ್ಲಿ ಮಾಡಲಿಲ್ಲ ಅಂತೇಳಿ ಅನಿಸುತ್ತೆ ನನಗೆ. ನಾನು ಐಫ್ಲೆಕ್ಸ್ ಯಾರು ಅಂತೇಳಿ ಹುಡುಕಿದೆ, ಇಟ್ಸ್ ಎನ್ ಥರ್ಡ್ ಪಾರ್ಟಿ ಕಂಪನಿ. ಹಾಗಾದ್ರೆ ಇವನು ಹೇಳಿದಾಗೆ ನಾವು ಯಾಕೆ ಕೇಳಬೇಕು ಸ್ವಾಮಿ? ಥರ್ಡ್ ನಾವೇನಾದ್ರು ಕಾಪಿ ರೈಟ್ ಬೇರೆಯವ್ರದ್ದು ಕದ್ದು ಯೂಸ್ ಮಾಡಿದ್ರೆ ನೀನು ಕಾಪಿ ರೈಟ್ ಕೊಡು, ಮತ್ತೇನೋ ಟರ್ಮಿನೇಟ್ ಮಾಡು. ನೀನು ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಿದ್ವಿ, ನೀನು ಯಾರು ನಮಗೆ ಮೇಲ್ ಕಳಿಸೋಕೆ ಅಂತೇಳಿ ಅದನ್ನೇ ಎಪಿಸೋಡ್ ಮಾಡಿದೆ ನಾನು. ಐಫ್ಲೆಕ್ಸ್ ಕಂಪನಿ ಈ ರೀತಿ ಮಾಡ್ತಾ ಇದೆ, ಮಾಡಬಾರ್ದು, ಸೀನಪ್ಪ ಅನ್ನುವನು ನೋಟಿಸ್ ಕೊಡ್ತಾ ಇದ್ದೇನೆ ನಮಗೆ, ಏನಾದರೂ ಕೋರ್ಟಲ್ಲಿ ಫೈಟ್ ಮಾಡ್ತೀವಿ ನಾವು. ಐಫ್ಲೆಕ್ಸ್ ಕಂಪನಿ ಯಾರು? ಇಟ್ಸ್ ಅನ್ ಥರ್ಡ್ ಪಾರ್ಟಿ ಕಂಪನಿಗೆ ಇವನಿಗೆ ಡಿಲೀಟ್ ಮಾಡುವಂಥ ಯಾವುದೇ ರೈಟ್ಸ್ ಇಲ್ಲ ಅಂತೇಳಿ ಇದು ಮಾಡಿದ್ವಿ, ವಿಡಿಯೋ ಮಾಡಿದ್ವಿ. ಆನಂತರ ಎಲ್ಲ ಯೂಟ್ಯೂಬರ್ಸ್ ಮಾಡಿದ್ರು, ಸರ್ ನಾವು ಡಿಲೀಟ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಯಿತು ಹಾಗೆ ಹೀಗೆ ಅಂತೇಳಿ. ನಂತರದಲ್ಲಿ ನಮಗೆ ಚಾನಲ್ ಐ ಮೀನ್ ಫೇಸ್ಬುಕ್ ಎಲ್ಲ ಬ್ಲಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆನಂತರ ಐಫ್ಲೆಕ್ಸ್ ಕಂಪನಿಗೆ ನಾನು ಸೀದಾ ಹೋದೆ ಬ್ಯಾಂಗ್ಳೂರಿಗೆ. ಅಲ್ಲಿ ಅವಿನಾಶ್ ಅನ್ನೋಂತ ಇದ್ದಾನೆ, ಅವನ ಹೋಗಿ ಮಾತಾಡಿದ್ದೆ. ಅವನು ಮಾತಾಡುವಾಗ ಇಲ್ಲ ಸರ್ ನೀವು ತಂದು ಕೊಟ್ಟರೆ ನಾವು ಹಾಗೇನೆ ಮಾಡ್ತೀವಿ, ಅವರದ ಸೈಡ್ ಇದ್ದು ಏನಾದರೂ ನೀವು ತಂದು ಕೊಟ್ಟರೆ ಹಾಗೇನೆ ಮಾಡ್ತೀವಿ, ಆದರೆ ನಿಮ್ಗೆ ರೈಸ್ ಕೊಟ್ಟಿರೋರು ಇಲ್ಲ, ನಾವು ಬ್ಲಾಕ್ ಮಾಡಲೇ ಇಲ್ಲ ಅಂತೇಳಿ ಹೇಳುವಂಥದ್ದು. ಹಾಗಾದ್ರೆ ನೀವು ಮೇಲ್ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ, ಸರ್ ಈ ತರ ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ಮೇಲ್ ಮಾಡ್ತಾ ಇದ್ದೇವೆ, ಮತ್ತೆ ಬ್ಲಾಕ್ ಮಾಡುವ ರೈಟ್ಸ್ ನಮಗಿಲ್ಲ ಅಂತೇಳಿ. ಆದರೆ ಇವರು ಅದನ್ನೇ ಏನು ಬಿಂಬಿಸ್ತಾ ಇದ್ರು, ಬ್ಲಾಕ್ ಮಾಡ್ತಾರೆ, ಎದುರಿಸ್ತಾ ಇದ್ರು, ಬ್ಲಾಕ್ ಮಾಡ್ತಾರೆ ಅಂತೇಳಿ. ಅಲ್ಲಿಗೆ ಅದು ಮುಗೀತಾ? ಸೊ ನಂತರದಲ್ಲಿ ಪ್ರೊಟೆಸ್ಟ್ ನಡೀತಾನೆ ಇತ್ತು. ಆನಂತರ ಎಲ್ಲ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಒಂದಷ್ಟು ಯೂಟ್ಯೂಬ್ ವಿಡಿಯೋವನ್ನು ಡಿಲೀಟ್ ಮಾಡಿತ್ತು, ನಮಗೆ ಕೋರ್ಟ್ ಏನು ಆರ್ಡರ್ ಇದೆ, ಅದಕ್ಕಾಗಿ ಯೂಟ್ಯೂಬೇ ವಿಡಿಯೋ ಡಿಲೀಟ್ ಮಾಡ್ತಾ ಬಂತು ನಮ್ದು. ಒಂದಷ್ಟು ವಿಡಿಯೋ ಕೂಡ ಡಿಲೀಟ್ ಆಗಿದೆ. ಆನಂತರ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದು 2 ವರ್ಷದ ಹೋರಾಟ. 2 ವರ್ಷದಿಂದ ನಿರಂತರವಾಗಿ ನೋಟಿಸನ್ನು ಕಳಿಸ್ತಾನೆ ಇದ್ದಾರೆ. ಕಂಟೆಂಪ್ಟ್ ಆಯಿತು ಅಂತೇಳಿ ಹೇಳಿದರು. ಅಂದರೆ ಕೋರ್ಟ್ ಈ ರೀತಿ ಆದೇಶ ಕೊಟ್ಟಿದೆ, ಇಂಜೆಕ್ಷನ್ ಆರ್ಡರ್ ಬಂದಿದೆ, ನೀವು ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಇದು ಕೋರ್ಟ್ ಕಂಟೆಂಪ್ಟ್ ಅಂತ. ಅದಕ್ಕೂ ಕೂಡ ಫೈಟ್ ಮಾಡ್ತಾ ಇದ್ದೇವೆ ಕೋರ್ಟ್. ಅದರ ಮೇಲೆ ಇವರು ಆರ್ಡರ್ ತಗೊಂಡು ಬಂದರು. ಯಾವ ರೀತಿ ಅಂತ ಹೇಳಿದರೆ, ಇವರು ಕೋರ್ಟ್ ಈ ರೀತಿ ಆರ್ಡರ್ ಕೊಟ್ಟಿದೆ, ಆದರೂ ಕೂಡ ಅದನ್ನು ಪಾಲನೆ ಮಾಡದೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ನಿಮ್ಮ ಅಡ್ವೊಕೇಟ್ ಜೊತೆಗೆ ಅಥವಾ ನೀವೇ ಖುದ್ದಾಗಿ 5 ದಿವಸದ ಒಳಗಡೆ ನೀವು ಬಂದು ಅಪೇರ್ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಹೇಳಿದ್ರು ಯಾರು, ಕೋರ್ಟ್ ನಮಗೆ. ಸೊ ಹಾಗಾಗಿ ನಮಗೆ ನಿರಂತರವಾಗಿ ನೋಟಿಸ್ ಬರ್ತಾ ಇತ್ತು. ಅದನ್ನು ಜಾಸ್ತಿ ನಮಗೆ ಫೋಕಸ್ ಮಾಡೋಕ್ಕಾಗಲಿಲ್ಲ, ಹೊರಗಡೆ ಇರ್ತಾ ಇದ್ವಿ, ಫೋಕಸ್ ಮಾಡೋಕ್ಕಾಗಿಲ್ಲ. ನಮ್ಮ ಆಫೀಸಲ್ಲಿ ಇದ್ದವರು ಸೈನ್ ಹಾಕಿ ಕೊಟ್ಟರು ಅದಕ್ಕೆ. ಸೊ ಆಗಿರ್ಬೇಕಾದ್ರೆ 5 ದಿವಸದ ಒಳಗಡೆ ಅಪೇರ್ ಆಗೋಕ್ಕಾಗಿಲ್ಲ ನಮಗೆ ಕೋರ್ಟ್ಗೆ. ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಡಿಲೀಟ್ ಯೂಟ್ಯೂಬನ್ನು ಡಿಲೀಟ್ ಮಾಡುವಂಥ ಆಪ್ಷನ್ಗೆ ಬಂದರು. ಐ ಮೀನ್ ಇವರು ಇದಕ್ಕೂ ಅಪೇರ್ ಆಗಿಲ್ಲ, ಡಿಲೀಟೂ ಮಾಡ್ತಿಲ್ಲ, ಇವರ ಯೂಟ್ಯೂಬ್ ಚಾನಲ್ ಅನ್ನೇ ಬ್ಲಾಕ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಆರ್ಡರ್ ತಗೊಂಡು ಬಂದರು. ಅಷ್ಟು ಈಸಿ ಇದೆಯಾ ಸರ್ ಪ್ರೋಸೆಸ್? ಆಕ್ಚುಲಿ ನೋಡಿ, ನಾನು ಯಾವುದೋ ಒಂದು ವ್ಯಕ್ತಿ ವಿರುದ್ಧ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಯಾರೋ ಇನ್ನೊಬ್ಬ ಥರ್ಡ್ ಪಾರ್ಟಿ ಒಬ್ಬ ಲಾಯರ್ನ ಇಟ್ಕೊಂಡು ಅದನ್ನ ಕೋರ್ಟಿಗೆ ಕೇಸ್ ಹಾಕಿ ಒಂದು ಯೂಟ್ಯೂಬ್ ಮುಖಾಂತರ ಒಂದು ಚಾನಲ್ನೇ ತೆಗೆದು ಹಾಕುವಂತ ಸಾಮರ್ಥ್ಯ ಇದೆಯಾ ಸರ್? ಅಷ್ಟು ಸುಲಭನಾ ಅಂತ ನಾನು ಹೇಳ್ತಾರೆ. ಇಲ್ಲ, ಅದು ಕೋರ್ಟಿಗೂ ಇಲ್ಲ. ಮತ್ತೆ ಕೋರ್ಟ್ ಅಂದ್ರೆ ಆರ್ಟಿಕಲ್ 19 ಎಲ್ಲಿ ಹೋಯ್ತು, ನಮ್ದು ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿ ಹೋಯ್ತು, ಫಂಡಮೆಂಟಲ್ ರೈಟ್ ಎಲ್ಲಿ ಹೋಯ್ತು? ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತ ಫಂಡಮೆಂಟಲ್ ರೈಟ್ ಇದೆ ಅಲ್ವಾ, ಅದು ಮಾತಾಡಿದ ತಕ್ಷಣ ಬ್ಲಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಂತ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ಚಾನಲ್ ಟರ್ಮಿನೇಟ್ ಆಗಿದೆಯಲ್ಲ ಅದಕ್ಕೆ ಹೇಳ್ತಾರೆ. ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ, ಸೊ ಇಲ್ಲ ಸರ್,
ಯೂಟ್ಯೂಬೇ ಮಾಡ್ಬೇಕೇ ಹೊರತು ಇವ್ರಿಗೆ ಏನು ಮಾಡೋಕ್ ಆಗೋದಿಲ್ಲ. ಕಾಪಿರೈಟ್ ಕೊಟ್ರೆ ಟರ್ಮಿನೇಟ್ ಆಗುತ್ತೆ. ಅದ್ರ ಬದಲು ಈ ರೀತಿಯಾಗಿ ನೋಟಿಸ್ ತಂದ್ರೆ, ಅದೇ ನಮ್ಗೆ 5 ಆಪ್ಷನ್ ಕೊಟ್ಟಿದ್ರು, ನಂತರದಲ್ಲಿ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ನಂತರ 1 ತಿಂಗಳಿತ್ತು ನಮ್ಮ ಚಾನಲ್. ಆ ನಂತರ ಇವರು ಏನ್ ಮಾಡಿದ್ರು, ಈ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ಅನ್ನು ರೆಸ್ಪಾಂಡೆಂಟ್ ಮಾಡಿ, ದಿಲ್ಲಿಯಲ್ಲೇ ಇರೋರು ಅವರನ್ನು ರೆಸ್ಪಾಂಡೆಂಟ್ ಮಾಡಿದ್ರು. ಅವರಿಗೂ ಮೇಲ್ ಹಾಕಿದೆ. ಸೊ ಹಾಗೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಕೋರ್ಟ್ ಅಲ್ಲಿ ಇದೆ, ಅದನ್ನು ವೆಕೇಟ್ ಮಾಡ್ಕೊಂಡು ಬನ್ನಿ, ನಾವೆಲ್ಲಾನು ನಿಮ್ಗೆ ರಿಲೀಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅದರ ಹೋರಾಟ ನಡೀತಾ ಇದೆ. ಈಗ ಡೇಟ್ ಸಿಕ್ಲಿಲ್ಲ ನಮ್ಗೆ ಅಂತ ಹೇಳಿದ್ರೆ, ನಾಗಪ್ರಸನ್ನ ಜಡ್ಜ್ ಅವರು ಮತ್ತೆ ಯೂಟ್ಯೂಬ್ನವರು ಕೂಡ ಒಪ್ಕೊಂಡಿದ್ದಾರೆ. ಡೇಟ್ ಸಿಗ್ಲಿಲ್ಲ. ಒಂದು 2-3 ವಾರಗಳಲ್ಲಿ ಡೇಟ್ ಸಿಗುತ್ತೆ. ಮೊದಲಿನ ಕುಡ್ಲಾ ರ್ಯಾಂಪೇಜ್ ವಾಪಸ್ 100% ಬಂದೇ ಬರುತ್ತೆ ಅನ್ನುವಂತ ಭರವಸೆ ಕೂಡ ಇದೆ. ನಿಮ್ ಪೇಜ್ ಮತ್ತೀಗ ಆಕ್ಚುಲಿ ಸದ್ಯಕ್ಕೆ ಟರ್ಮಿನೇಟ್ ಮಾಡಿದ್ರೆ ಇಂಡಿಯಾದಲ್ಲಿ ಮಾತ್ರ ಓಪನ್ ಮಾಡ್ಲಿಕ್ಕೆ, ಅದು ಇಂಡಿಯಾದಲ್ಲಿ ಮಾತ್ರ. ಬೇರೆ ದೇಶಗಳೆಲ್ಲ ಚಾನಲ್ ಓಪನ್ ಮಾಡಬಹುದು, ಬೇರೆ ದೇಶದಲ್ಲಿ ಓಪನ್ ಮಾಡಬಹುದು, ನೋಡ್ಲೂಬಹುದು. ಮತ್ತೆ ನಿಮ್ಗೆ ಅದ್ರ ಲೊಕೇಶನ್ ಇದೆ ಅಲ್ವಾ, ನೀವು ಈಗ ಇಂಡಿಯಾದಲ್ಲಿ ಇದ್ರೆ ನಿಮ್ಮ ಲೊಕೇಶನ್ ಚೇಂಜ್ ಮಾಡಿದ್ರೆ ನಿಮ್ದು ಕೂಡ ನೋಡ್ಬೋದು. ನಮ್ಮ ಚಾನಲ್ ಕಂಪ್ಲೀಟ್ ಆಗಿ ನೋಡ್ಬೋದು ಏನೆಲ್ಲ ಇದೆ ಅಂತ. ಸೊ ಇಂಡಿಯಾದಲ್ಲಿ ಮಾತ್ರ ಅದು ನೋಡೋಕ್ ಆಗೋದಿಲ್ಲ, ಬೇರೆ ದೇಶದಲ್ಲಿ ನೋಡೋಕ್ ಆಗುತ್ತೆ. ಸೊ ಹಾಗಾಗಿ ಚಾನಲೇ ಹೋಗಿದೆ ಅಂತೇಳಿ ಅಲ್ಲ, ಚಾನಲ್ ಬಂದೇ ಬರುತ್ತೆ. ಬಟ್ ಅವರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ನವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಇನ್ ಕೋರ್ಟ್ ಅಲ್ಲಿ ಈ ರೀತಿಯಾಗಿ ಇದೆ, ಸೊ ಇದನ್ನು ನೀವು ವೆಕೆಟ್ ಮಾಡ್ಕೊಂಡು ಬನ್ನಿ, ಆ ನಂತರ ನಿಮ್ಗೆ ಚಾನಲ್ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 100% ಒಂದು ಆಫ್ಟರ್ 3 ವೀಕ್ಸ್ ಆದ್ಮೇಲೆ ಬಂದೇ ಬರುತ್ತೆ ಅನ್ನುವಂತ ಕಾನ್ಫಿಡೆಂಟ್ ಇದೆ. ಏನ್ ಫೈಟ್ ಮಾಡ್ತಿದ್ರ ಸರ್? ಆಕ್ಚುಲಿ ನೋಡಿ, ಒಂದು ಯೂಟ್ಯೂಬ್ ಪರ ವಕೀಲರು ಇರ್ತಾರಲ್ಲಿ, ನಿಮ್ಮ ವಕೀಲರು ಇರ್ತಾರೆ, ಮತ್ತೆ ಇದನ್ನ ಯಾರು ಸಿನಪ್ಪ ಅವರು ಯಾರು ಕೇಸ್ ಹಾಕಿರ್ತಾರೋ ಅವ್ರ ಪರ ವಕೀಲರು ಇರ್ತಾರೆ. ಮೂರು ಜನ ಫೈಟ್ ಮಾಡ್ಬೇಕು ಆಕ್ಚುಲಿ. ಮತ್ತೆ ಅವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದರ ರೆಸ್ಪಾಂಡೆಂಟ್ ಯಾರೆಲ್ಲ ಮಾಡಿದ್ದಾರೆ, ಪೊಲೀಸ್ ಅವರೆಲ್ಲ ಇರ್ತಾರಲ್ವಾ. ಸೊ ಅವರೆಲ್ಲ ಅಡ್ವೊಕೇಟ್ಸ್ ಇರ್ತಾರೆ, ಅಲ್ಲೇ ಇರ್ತಾರೆ. ನಮ್ಮ ಅಡ್ವೊಕೇಟ್ಸ್ ಇರ್ತಾರೆ, ಯೂಟ್ಯೂಬ್ ಅಡ್ವೊಕೇಟ್ ಇರ್ತಾರೆ, ಕೇಸ್ ಯಾರು ಹಾಕಿದ್ದಾನೆ ಅವನೇ ಅಡ್ವೊಕೇಟ್ ಇರ್ತಾರೆ, ಮತ್ತೆ ಸೋಷಿಯಲ್ ಮೀಡಿಯಾ ಯಾರೆಲ್ಲ ಇರ್ತಾರೆ ಅವರ ಅಡ್ವೊಕೇಟ್ ಕೂಡ ಇರ್ತಾರೆ. ಸೊ ಅಲ್ಲಿ ಒಂದಷ್ಟು ವಾದ ಪ್ರತಿವಾದ ಎಲ್ಲ ನಡೆಯುತ್ತೆ. ಸೊ ಹಾಗೆ ಯೂಟ್ಯೂಬ್ ಒಪ್ಕೊಂಡಿದೆ, ಇವರು ಕೋರ್ಟ್ ಆದೇಶ ಏನಿದೆ ಅದನ್ನು ಒಪ್ಪೋದಾದ್ರೆ ನಾವು ಕೊಡ್ತೀವಿ ಅನ್ನುವಂತ ವಿಚಾರದಲ್ಲಿ ಯೂಟ್ಯೂಬ್ ಒಪ್ಕೊಂಡಿದೆ. ಆದ್ರೆ ನಮ್ಗೆ ಡೇಟ್ ಸಿಗ್ತಾ ಇಲ್ಲ. ಈಗ ಡೇಟ್ ಸಿಗ್ಬೇಕಲ್ವಾ. ಸೊ ಹಾಗಾಗಿ ಒಂದು ಲಾಸ್ಟ್ ಹಿಯರಿಂಗ್ ಡೇಟ್ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಅದು ಬಂದ್ರೆ ಖಂಡಿತವಾಗ್ಲೂ ನನಗೆ ಗಟ್ಸ್ ಬಹಳ ಇಷ್ಟ ಆಗುತ್ತೆ ಸರ್. ಯಾಕೆಂದ್ರೆ ನೋಡಿ, ಒಂದು ಆ ಥರದ ಕೆಚ್ಚದೆಯ ಧೈರ್ಯ ಇರಬೇಕು. ಬಹಳ ಜನಕ್ಕೆ ಒಂದ್ ಕಡೆ ನಾಲೆಡ್ಜ್ ಇಲ್ಲ ಬಿಡಿ ಸರ್. ಈಗ ಒಂದು ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು, ಎಲ್ಲವನ್ನ ನಾವು ಯೂಟ್ಯೂಬ್ ನೋಡಿ ಕಲಿತೀವಿ. ಬಟ್ ಈ ಮಟ್ಟಿಗಿನ ಫೈಟ್ ಇದೆಯಲ್ಲ, ಒಂದು ಯಾರೋ ಒಬ್ಬ ಒಂದು ಕೋರ್ಟ್ ಲೆವೆಲ್ ವರೆಗೂ ಕೂಡ ಹೋರಾಡಿ, ಅದಕ್ಕೆ ಯಾರೋ ದಿಲ್ಲಿ ರೆಸ್ಪಾಂಡೆಂಟ್ ಇಟ್ಟು ಅಲ್ಲಿಂದ ಮೇಲ್ ಮಾಡಿಸಿ ನಿಮ್ ಚಾನಲ್ ನ ಟರ್ಮಿನೇಟ್ ಮಾಡೋವರೆಗೂ ಇದೆಯಲ್ಲ, ಆ ಥರದ್ದು ಒಂದು ಫೈಟ್ ಮಾಡೋರು ಆಕ್ಚುಲಿ ಕರ್ನಾಟಕದಲ್ಲಿ ನಿಮ್ದು ಒಂದೇ ಚಾನಲ್ ಅಂತ ನಾನು ಭಾವಿಸ್ತೀನಿ. ಇರ್ಬೋದೋ ಏನೋ ಗೊತ್ತಿಲ್ಲ ಬೇರೆ ಚಾನಲ್ಸ್ಗಳು, ಬಟ್ ನಿಮ್ ಚಾನಲ್ ಆ ಥರ ಆಗಿರೋದು. ಓಕೆ, ನೀವು ಒಂದಿಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಅಥವಾ ಓಕೆ ಈ ಸೌಜನ್ಯ ವಿಚಾರವನ್ನು ನೀವು ಮಾತಾಡಿ ಯಾಕೆ ಹೆದರ್ತಾ ಇದ್ದೀರಿ ಅಂತ ಧೈರ್ಯನೂ ತುಂಬಿ, ಜೊತೆಗೆ ಏನೆಲ್ಲ ಸೇಫರ್ ಸೈಡ್ ಆಗು ಇರಬೇಕು ಅನ್ನೋದಕ್ಕೆ ಸಜೆಸ್ಟ್ ಕೊಡೋದಾದ್ರೆ ಏನ್ ಹೇಳ್ತೀರಿ? ಅದೇ ಸೇಫರ್ ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನು ಸ್ಟ್ರಿಕ್ಟ್ ಆಗಿ ನೀವು ಫಾಲೋ ಮಾಡಲೇಬೇಕು. ಸಿ, ಯಾರೋ ಒಬ್ಬ ನೋಟಿಸ್ ಹಾಕ್ತಾನೆ, ಯಾರೋ ಒಬ್ಬ ಏನೋ ಹೇಳ್ತಾನೆ ಅಂತ ಹೇಳಿ ಯೂಟ್ಯೂಬ್ ಅನ್ನು ಯಾರಿಗೂ ಕೂಡ ಬ್ಲಾಕ್ ಮಾಡೋಕ್ ಆಗೋದೇ ಇಲ್ಲ. ಆದ್ರೆ ಯೂಟ್ಯೂಬ್ ಅನ್ನು ಯಾವಾಗ ಬ್ಲಾಕ್ ಮಾಡೋಕ್ ಆಗುತ್ತೆ ಅಂತ ಹೇಳಿದ್ರೆ, ಯೂಟ್ಯೂಬ್ ನ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದನ್ನು ನೀವು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಆಗ ತಕ್ಷಣ ಯೂಟ್ಯೂಬ್ ಬ್ಲಾಕ್ ಮಾಡುತ್ತೆ. ಅದು ಕೂಡ ನಿಮ್ಗೆ ಕಾಪಿರೈಟ್ ಮೇನ್ ಆಗಿರುವಂತದ್ದು ಯೂಟ್ಯೂಬ್ ಅಲ್ಲಿ ಕಾಪಿರೈಟ್. ನಂದು ಪ್ಲಸ್ ಕೂಡ ಹೋಗಿದೆ, ಯೂಟ್ಯೂಬ್ ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಅನ್ನುವಂಥದ್ದನ್ನು ಕೂಡ ಮಾಡಿದೆ, ಅದು ಕೂಡ ಹೋಯ್ತು. ಅಂತ ಹೇಳಿದ್ರೆ ಕಾಪಿರೈಟ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಹೇಳುತ್ತೆ ನೋಡಿ, 3 ಕಾಪಿರೈಟ್ ಇರುತ್ತೆ. 3 ಕಾಪಿರೈಟ್ ಆದ ನಂತರ ಟರ್ಮಿನೇಟ್ ಆಗುತ್ತೆ, ಕಂಪ್ಲೀಟ್ ಆಗಿ ಚಾನಲೇ ಹೋಗುತ್ತೆ. ಸೊ ಹಾಗಾಗಿ ನೀವು ಬೇರೆಯವ್ರದನ್ನು ಕದ್ದು ಹಾಕಬೇಡಿ. ಒಂದು ವೇಳೆ ಕದ್ದು ಹಾಕಿದ್ರು ಅವರ ಪರ್ಮಿಷನ್ ಅನ್ನು ತಗೊಳ್ಳಿ, ಅಥವಾ ಅವ್ರಿಗೆ ಕೌಂಟ್ರ್ ಕೊಟ್ರು ಅವ್ರದನ್ನು ಏನನ್ನು ಯೂಸ್ ಮಾಡಬೇಡಿ ನೀವು ಅಂತ, ಅವರ ಫೋಟೋವನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳಿ ಇದೆ. ಸೊ ಈ ರೀತಿಯಾಗಿ ಯೂಸ್ ಮಾಡಿ ಯಾರ ಬಗ್ಗೆನೋ ಮಾತಾಡ್ತಾ ಇದೀವಿ ಅಂತ ಅಂದಾಗ ಅವ್ರ ಫೋಟೋನು ಬಳಸಬಾರ್ದು ಅಂತ. ಫೋಟೋ ಅಂತ ಹೇಳಿದ್ರೆ ಒಂದೊಂದ್ಸಲ ಬಂದು ಹೋದ್ರೆ ಪರವಾಗಿಲ್ಲ, ಬಟ್ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ಹಾಕ್ತಿವಲ್ವಾ, ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದು ಯೂಟ್ಯೂಬ್ ತಗೊಳುತ್ತೆ. ನನ್ಗೆ ಹಾಗೇನೆ ಆಗಿರುವಂತದ್ದು ಪ್ಲಸ್ ಅಲ್ಲಿ. ದಿಸ್ ಇಸ್ ಆಲ್ ಎಕ್ಸ್ಪೀರಿಯನ್ಸ್, 100%. ಇದು ನನಗೆ ಎಕ್ಸ್ಪೀರಿಯನ್ಸ್. ಒಂದು ವೇಳೆ ನನಗೆ ದೇವರೇ ಒಳ್ಳೇದ್ ಮಾಡಿದ್ದು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಅನ್ನುವಂಥದ್ದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಆ ಟೈಮ್ ಅಲ್ಲಿ ನನ್ನ ಕುಡ್ಲಾ ರ್ಯಾಂಪೇಜ್ ಮೈನ್ ಚಾನಲ್ ಇಡ್ತಾ ಇದ್ರೆ ಸರ್, ಇದೇ ರೀತಿ ಬಂಡು ಧೈರ್ಯ ಮಾಡಿ ಹೋಗ್ತಾ ಇದ್ದೆ. ಅದು ಕಂಪ್ಲೀಟ್ ಆಗಿ ಯೂಟ್ಯೂಬ್ ಗೈಡ್ಲೈನ್ಸ್ ಅನ್ನ ಏನೋ ಫಾಲೋ ಮಾಡಿದಾಗೆ ಆಗುತ್ತೆ. ಹಾಗಾಗಿ ನನ್ನ ಕುಡ್ಲಾ ರ್ಯಾಂಪೇಜ್ ಅನ್ನೇ ಬ್ಯಾನ್ ಮಾಡ್ತಾ ಇದ್ರು. ಸೊ ಕೋರ್ಟ್ ಇಂದ ಬರುತ್ತೆ ಅನ್ನುವಂತ ಭರವಸೆ ಇದೆ. ಸೊ ಇದು ನನಗೆ ಕಲಿಯುವಂತ ವೇ ಆಯ್ತು ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಅನ್ನುವಂಥದ್ದು, ಯಾವ ರೀತಿ ಇದೆ ಗೈಡ್ಲೈನ್ಸ್ ಅನ್ನುವಂಥದ್ದು. ತುಂಬಾ ಕಲೀಲಿಕ್ಕೆ ಇದೆ ಮಾತ್ರ ಯೂಟ್ಯೂಬ್ ಅಲ್ಲಿ. ಆದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ಏನು ಆಗೋದಿಲ್ಲ, ಯಾರಿಂದಲೂ ಬ್ಯಾನ್ ಮಾಡೋಕೆ ಸಾಧ್ಯನೇ ಇಲ್ಲ.